ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನೆಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ. ಅಂದರೆ ಭೂಮಿ ದಿನಕ್ಕೆ ಇನ್ನು 25 ಗಂಟೆ ಆಗುತ್ತೆ. ನಮ್ಮಲ್ಲಿ ಇರೋ ಜೀವಿಗಳಲ್ಲಿ 24 ಗಂಟೆ ಇದೆಯಲ್ಲ, ಅದು 25 ಗಂಟೆ ಆಗುತ್ತೆ ಅಂತೇಳಿ ಒಂದು ವರದಿ ಬಂದಿದೆ ಫ್ರೆಂಡ್ಸ್. ಅದೇನು ವರದಿ, ಯಾವಾಗಿಂದ 25 ಗಂಟೆ ಆಗುತ್ತೆ ಅದನ್ನು ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ವಿಡಿಯೋ ಇಷ್ಟ ಇದ್ದರೆ ಕೊನೆ ತನಕ ನೋಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ಈಗ 24 ಗಂಟೆ ಇರೋದು ಅನಾದಿ ಕಾಲದಿಂದಲೂ, ಈಗ ಒಂದು ಮಿಲಿಯನ್ ವರ್ಷಗಳಿಂದಲೂ ಸಹ ನಮಗೆ ಗೊತ್ತಿರೋದು ಭೂಮಿಯಲ್ಲಿರೋದು 24 ಗಂಟೆ ಮಾತ್ರ. ಆದರೆ ಮುಂದಿನ ದಿನಗಳಲ್ಲಿ 25 ಗಂಟೆ ಆಗುತ್ತೆ ಅಂತೇಳಿ ಒಂದು ಸಂಶೋಧನೆ ಅಚ್ಚರಿಯಾಗಿ ಇದು ಮಾಡಿದೆ ಫ್ರೆಂಡ್ಸ್. ಅಂತಂದರೆ ಏನು, ಯಾವಾಗ ಅಂತೇಳಿ ನಿಖರವಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಅನಿಸಿಕೆ ಏನು ಅದನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಏನಕ್ಕೆ ಆಗ್ಬೋದು ಅಂತೇಳಂದರೆ, ಭೂಮಿಯಿಂದ ಸೂರ್ಯ ಅಲ್ಲ ಫ್ರೆಂಡ್ಸ್, ಇದು ಚಂದ್ರ ದೂರ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಭೂಮಿಯಿಂದ ಚಂದ್ರ ದೂರ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವಿಗೆ ಈಗ 24 ಗಂಟೆ ಇರೋದು 25 ಗಂಟೆ ಆಗ್ಬೋದು ಅಂತ ಹೇಳಿದೆ ಫ್ರೆಂಡ್ಸ್. ಈಗ ಏನಂತೇಳಂದರೆ, ಚಂದ್ರನ ಪ್ರಸ್ತುತ ದೂರ ಈಗ ಸರಾಸರಿ 3,84,400 ಕಿಲೋಮೀಟರ್ ದೂರ ಇದೆ ಫ್ರೆಂಡ್ಸ್. ಇದು ನಿಧಾನವಾಗಿ ದೂರ ಆಗ್ತಾ ಹೋಗಿ ಮುಂದಿನ ದಿನಗಳಲ್ಲಿ ಒಂದು ಸ್ವಲ್ಪ ದೂರ ಹೋಗುತ್ತೆ. ಆಗ ನಮಗೆ ಒಂದು ದಿನಕ್ಕೆ 25 ಗಂಟೆ ಆಗುತ್ತೆ ಫ್ರೆಂಡ್ಸ್. ಇನ್ನು ಈ ವಿಜ್ಞಾನದ ಪ್ರಕಾರ, ಈ ಸಂಶೋಧನೆಯ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ, ವರ್ಷಕ್ಕೆ ಇನ್ನು ಮುಂದೆ 3.82 ಸೆಂಟಿಮೀಟರ್ ದೂರ ಆಗ್ತಾ ಹೋಗುತ್ತೆ. ಆಗ ನಮಗೆ ಒಂದೊಂದು ವರ್ಷನೇ ಕಳ್ದಂಗೆ ಇದು ಚಂದ್ರ ದೂರ ಆಗ್ತಾ ಹೋಗಿ ನಮಗೆ ದಿನಕ್ಕೆ 25 ಗಂಟೆ ಆಗುತ್ತೆ ಫ್ರೆಂಡ್ಸ್. ಅದು ಕೂಡ ನಂಬಲು ಅರ್ಹತೆ ಇರುವಂತಹ ವಿಷಯವಾಗಿದೆ. ಇನ್ನು ಏನಂತೇಳಂದರೆ, ಯಾವಾಗ ಆಗ್ಬೋದು ಅಂತೇಳಂದರೆ, ಇದಕ್ಕೆ ಇನ್ನೂ 200 ಮಿಲಿಯನ್ ವರ್ಷ ಬೇಕಾಗುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇನ್ನು 200 ಮಿಲಿಯನ್ ವರ್ಷ ಆದಮೇಲೆ ನಮಗೆ 25 ಗಂಟೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗಾದರೆ ಇದು ನಿಜನಾ, ಇದು ಹೇಳ್ತಿರೋದು ನಿಜನಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದಕ್ಕೆ ಸಾಕ್ಷಿನೂ ಸಹ ಇದೆ ಫ್ರೆಂಡ್ಸ್. ಕೆಲವು ವರ್ಷಗಳ ಹಿಂದೆ ಹೇಳಿದ್ರು ಒಂದು ಮಾಹಿತಿ, ಅದು ಸಹ ಇದೆ. 1.4 ಶತಕೋಟಿ ವರ್ಷಗಳ ಹಿಂದೆ ಭೂಮಿಯಲ್ಲಿ ಒಂದು ದಿನ ಕೇವಲ 19.5 ಗಂಟೆಗಳಿತ್ತು. ಆಗ ಅಧ್ಯಯನದ ಪ್ರಕಾರ ಹೇಳಿದ್ರು ಮುಂದೆ 24 ಗಂಟೆ ಆಗುತ್ತೆ ಅಂತ. ಆಗ ಸಹ ಇದು 24 ಗಂಟೆ ಆಗಿದೆ. ಇದು ಒಂದು ಸಹ ನಂಬಕ್ಕೆ ಅವಾಗ ಕೊಟ್ಟಿದ್ರು, ಅದೇ ಥರ ಮಾಹಿತಿ ಕೊಟ್ಟಿದ್ದೀವಿ ಅಂತೇಳಿ ಪ್ರೂಫ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ 4.5 ಶತಕೋಟಿ ವರ್ಷಗಳ ಹಿಂದೆ ಚಂದ್ರನು ರೂಪುಗೊಂಡ ಸಂದರ್ಭದಲ್ಲಿ ಭೂಮಿಯ ಮೇಲೆ ಒಂದು ದಿನದ ಉದ್ದವು ಭೂಮಿ ತನ್ನ ಅಕ್ಷದಲ್ಲಿ ತೆಗೆದುಕೊಂಡ ಸಮಯವಾಗಿತ್ತು. ಅದಕ್ಕೋಸ್ಕರ ಇದು ನಂಬಕ್ಕಾಗಿದೆ. ಇವೆರಡೂ ಕಾರಣಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದು ಮುಂದಿನ ದಿನಗಳಲ್ಲಿ ಇನ್ನೂ 200 ಮಿಲಿಯನ್ ವರ್ಷಗಳಾದಮೇಲೆ ನಿಮಗೆ 25 ಗಂಟೆ ಆಗುತ್ತೆ. ಅಷ್ಟರೊಳಗೆ ನಾವಿರಲ್ಲ ಫ್ರೆಂಡ್ಸ್. ಆದರೆ ಮುಂದಿನ ಜನ್ರೇಷನ್ಸ್ಗೆ ಅದು ಬರುತ್ತೆ. ಅಷ್ಟರೊಳಗೆ ಭೂಮಿ ಇರುತ್ತಾ ಇಲ್ವೋ ಅದು ಸಹ ನಮಗೆ ಗೊತ್ತಿಲ್ಲ. ನಮಗೆ ಅನಿಶ್ಚಿತತೆಯಿಂದ ಕೂಡಿದೆ. ಇನ್ನು ಚಂದ್ರ ದೂರವಾಗಲು ಕಾರಣ ಏನು ಅಂತೇಳಿದ್ರೆ, ಭೂಮಿ ಮತ್ತು ಚಂದ್ರನ ನಡುವೆ ಗುರುತ್ವಾಕರ್ಷಣ ಬಲ ಸಡಿಲ ಆಗ್ತಾ ಇರೋದು ಇದಕ್ಕೆ ಒಂದು ಅಂತರಕ್ಕೆ ಕಾರಣ ಆಗ್ಬೋದು ಅಂತೇಳಿದೆ. ಈಗ ಭೂಮಿ ಗ್ರಾವಿಟೇಷನ್ ಫೋರ್ಸ್ ಇಟ್ಕೊಂಡು ಚಂದ್ರನ ಎಳಿತಾ ಇದೆ. ಒಂದು ಸ್ವಲ್ಪ ಕಮ್ಮಿ ಆಗ್ತಾ ಹೋಗಿ ಅದು ದೂರ ಆಗ್ತಾ ಹೋಗುತ್ತೆ. ಆಗ 25 ಗಂಟೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.